ಆ್ಯಕ್ಚುಲಿ ನಾವು ಅನೇಕ ಸಂದರ್ಭದಲ್ಲಿ ಇಡೀ ಇಡೀ ಜಗತ್ತಿನಲ್ಲೇ ಸರ್ ಈ ಮಣ್ಣು ಬಿಟ್ಟು ಮಡಕಿಲ್ಲ ಅಂತಲ್ಲ ಸಂಗೆ ನೆಲ ಬಿಟ್ಟು ಯಾರೂ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಾಗಾಗಿ ರೈತನ ಸಹಜವಾಗಿ ಹೇಳ್ತಿರ್ತಾರೆ, ಈ ದೇಶದ ಬೆನ್ನೆಲುಬು ಅಂತೆಲ್ಲ ಹೇಳ್ತಾರೆ ಸರ್, ಬ್ಯಾಕ್ ಬೋನ್ ಅಂತ ಹೇಳ್ತಾರೆ. ಬಟ್ ನಾನು ಬಯಸೋದು ಏನು ಅಂದರೆ ಸರ್, ನೋಡಿ, ಈ ರೈತನ ಬೆನ್ನೆಲುಬು ಅಥವಾ ರೈತ ಉಳಿಬೇಕು, ರೈತ ಉಳಿದಾಗ ಮಾತ್ರ ನಾವು ಬದುಕೋಕ್ಕೆ ಸಾಧ್ಯ ಅಂದರೆ, ಇವತ್ತು ಅಫ್ಕೋರ್ಸ್ ಟೆಕ್ನಾಲಜಿ ಅಥವಾ ಇನ್ಯಾವುದೇ ಸೈನ್ಸು, ಇನ್ಯಾವುದೇ ವಿಜ್ಞಾನ ಎಷ್ಟೇ ಹತ್ರಕ್ಕೆ ಬೆಳೆದು ನಾವೇನೇ ಚಂದ್ರಲೋಕಕ್ಕೆ ಹೋದರೂ ಸಮೇತ ನಾವೇನು ಕಂಪ್ಯೂಟ್ರಲ್ಲಿ ಚಿಪ್ಪಲ್ಲಿ ಅನ್ನ ಮಾಡೋದು ಬಂದಿಲ್ಲ ಸರ್. ಅದು ಅಥವಾ ನಾವೇನಾರು ತಿನ್ನಬೇಕು ಅಂದರೆ, ಟೊಮೊಟೊ ಬೆಳಿಬೇಕು ಅಂದರೆ ಯಾವುದಾದ್ರು ಜೆರಾಕ್ಸ್ ಮಿಷಿನ್ ಥರ ಅದನ್ನು ಕಂಡುಹಿಡಿಯೋಕ್ಕೆ ಬಂದಿಲ್ಲ ಸರ್. ನಾವು ಹೊಲಕ್ಕೆ ಹಾಕಬೇಕು, ಹೊಲದಲ್ಲೇ ಬೆಳಿಬೇಕು, ಆ ಮುಖ್ಯನೇ ತಿನ್ನಬೇಕಲ್ಲ ಸರ್. ಹಾಗಾಗಿ ಆತ್ಯಂತಿಕವಾದಂಥ ಈ ನಮ್ಮ ಕನಕದಾಸರೊಂದು ಹೇಳ್ತಾರೆ ಸರ್, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತೇಳಿ ಸರ್. ಹಾಗಾಗಿ ಗೇಣು ಹೊಟ್ಟೆ ತುಂಬಿಸ್ತಾ ಇರ್ತಕ್ಕಂಥ ಒಂದು ಅಪ್ರತಿಮವಾದಂಥ ಒಬ್ಬ ತಪಸ್ವಿ ಇದ್ದರೆ ಅವ್ನು ರೈತ ಮಾತ್ರ ಅಂತೇಳಿ. ಹಾಗಾಗಿ ನಾನು ಗ್ರಾಹಕರ ಬಳಗಕ್ಕೆ ನನ್ನ ವಿನಂತಿ ಏನಪ್ಪ ಅಂದರೆ, ಈ ರೈತನ ಉಳಿಬೇಕು, ರೈತನ ಬೆನ್ನೆಲುಬು ಅಂತೇಳಿ ಹೇಳೋದ್ರ ಜೊತೆಗೆ ರೈತನ ಪ್ರಾಡಕ್ಟ್ ಏನಿದೆ ಆ ರೈತನ ಪ್ರಾಡಕ್ಟ್ನ ಕೊಂಡೋದೋ ಮುಖೇನ ನೀವು ಸಪೋರ್ಟ್ ಮಾಡಿಬಿಟ್ರೆ ಅದೊಂದು ದೊಡ್ಡ ಬ್ಯಾಕಿಂಗ್ ರೈತನಿಗೆ ಅಂತೇಳಿ. ಅದಕ್ಕೆ ನಾನೊಂದು ಸ್ಲೋಗನ್ ಕೊಟ್ಟಿದ್ದೀನಿ ಸರ್. ನಮ್ಮ ಟ್ಯಾಗ್ಲೈನ್ ಹೆಂಗಿದೆ ಅಂದರೆ, ಉಳ್ಳವರು ಕೊಳ್ಳಲಿ, ಉಳುವವರು ಉಳಿಯಲಿ ಅಂತೇಳಿ. ಈಗ ನೋಡಿ, ಈಗ ಅಫ್ಕೋರ್ಸ್ ಈಗ ಯಾವುದೋ ಟ್ರೆಂಡು, ಏನೋ ಟೆಕ್ಕಿಗಳೆಲ್ಲ ಬರ್ತಾರೆ, ಜಮೀನು ಮಾಡ್ತೀವಿ ಅಂತ ಬಂದಿರೋ ಸಪ್ರೇಟ್ ಸರ್. ವಾಸ್ತವವಾಗಿ ಈ ಕೃಷಿನ ಈಗ ನೀವು ಯಾರೇ ಕೇಳಿ, ಭಾರಿ ನೊಂದಿರ್ತಕ್ಕಂಥ ಹಳೆ ಕಾಲದ ರೈತರು ಕೇಳಿ ಸಂಬಂಧ ಹೇಳ್ತಾರೆ, ಅಣ್ಣ ನಾನಂತೂ ಕಷ್ಟಪಟ್ಟಿದ್ದೀನಿ ಕಣ, ನನ್ನ ಮಕ್ಕಳಿಗಂತೂ ಇದು ಬೇಡ, ಎಂಥದಾದ್ರು ಒಂದು ಬೆಂಗಳೂರಲ್ಲಿ ಮಾಡ್ಕೊಂಡಿರಲಿ ಅಥವಾ ಇನ್ನೆಲ್ಲೋ ಒಂದು ಹೋಗಲಿ ಅಂತಕ್ಕಂಥ ಸ್ಥಿತಿಗೆ ಯಾಕೆ ಬಂತು ಅಂದರೆ, ಆ ರೈತ ಬೆಳೆದಂಥ ಪ್ರಾಡಕ್ಟಿಗೆ ಸೂಕ್ತವಾದಂಥ ಬೆಲೆ ಸಿಗದೇ ಇರೋ ಕಾರಣಕ್ಕೆ ಅಂತೇಳಿ ಸರ್. ಹಾಗಾಗಿ ಅದಕ್ಕೇನು ಮಾಡಿದ್ರು, ನೆಕ್ಸ್ಟ್ ಅದು ವ್ಯಾಲ್ಯೂ ಎಡಿಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ತಂದರು. ನೀವೇನು ಬೆಳಿತೀರೋ ಅದಕ್ಕೆ ವ್ಯಾಲ್ಯೂ ಎಡಿಷನ್ ಮಾಡಿ, ಹಿಂಗೆ ಮಾಡಿ ಅಂತೇಳಿ ಅಂದರೆ ಸರ್. ಅದು ಪಾಲಿಸಿಗಳು, ಯೋಜನೆಗಳು ಹೇಳಿದಷ್ಟೇನು ಸುಲಭ ಅಲ್ಲ. ಬಟ್ ನಾವೀಗ ಮಾಡ್ತಿರ್ತಕ್ಕಂಥದ್ದು ಕೂಡ ಆ ಕಾನ್ಸೆಪ್ಟ್ ಮೇಲೆ. ನಾವೇನು ಬೇಕಾದಾಗ ಈಗ ರಾಗಿ ಬೆಳಿತೀವಿ. ಈಗ ನೋಡಿ, ಎಲ್ಲ ಕಡೆ ರೇಟ್ಗಿಂತ ₹500 ಜಾಸ್ತಿ ಕೊಡ್ತೀನಿ ನಾನು ಪರ್ಚೇಸ್ ಮಾಡೋ ರಾಗಿಗೆ. ಯಾಕೆಂದ್ರೆ ಹಂಗೆ ಇರುತ್ತೆ ರಾಗಿ. ಈಗ ನಾವೇನು ಆ ರಾಗಿ ಆಲ್ಬಾಯ್ ಮಾಡ್ತೀವಲ್ಲ, ಕೆಲಸ ಮಾಡ್ತೀವಲ್ಲ ಸರ್, ಎಲ್ಲ ರಾಗಿಲೂ ಮಾಡೋಕ್ಕಾಗಲ್ಲ ಸರ್. ಅದು ಆ ರಾಗಿಗೆ ಒಂದು ಬನಿ ಅಂತಿರುತ್ತೆ, ರಾಗಿಲಿ ಭಂಡಾರ ಅಂತಿರುತ್ತೆ ಸರ್. ಆ ರಾಗಿ ಚೆನ್ನಾಗಿರಬೇಕು, ದೃಢವಾಗಿರಬೇಕು, ಅಂಥದ್ರಲ್ಲಿ ಮಾತ್ರ ಮಾಡಿರ ಸರ್. ಎಲ್ಲ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ನೀವು ಅದರ ಕ್ವಾಲಿಟಿ ರಾಗಿ ಇಲ್ಲ ಅಂದರೆ ಸರ್, ರಾಗಿ ಮುದ್ದೆ ಸಮೇತ ಪಿಸುಗಲು ಆಗುತ್ತೆ ಅಂತಾರೆ ಸರ್. ಅದಕ್ಕೊಂದು ಬನಿ ಇರಲ್ಲ ಸರ್. ಹಂಗಾಗಿ ಅಂತೇಳಿ ಆ ಥರದೊಂದೇ ಪರ್ಚೇಸ್ ಮಾಡ್ತೀವಿ ಸರ್. ಆಮೇಲೆ ಎರಡನೇದು, ನಾವು ಇಲ್ಲಿ ಸ್ವಲ್ಪ ನಮ್ಮ ಸಣ್ಣ ಪ್ರಮಾಣದ ಫಾರ್ಮ್ ಇರೋದ್ರಿಂದ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಗಳನ್ನ ಆಲ್ಮೋಸ್ಟ್ ನಾವು ಬೆಳ್ಕೊಂತೀವಿ. ನಾವು ನೀರುಳ್ಳಿ ಆಗಲಿ ಅಥವಾ ಹಸಿಮೆಣಸಿನ್ಕಾಯಿ ಆಗಲಿ, ಕೊತ್ತಂಬರಿ ಸೊಪ್ಪಾಗಲಿ ಅಥವಾ ನಮ್ಮ ಕರಿಬೇವು ಸೊಪ್ಪಾಗಲಿ, ಈ ಥರದವೆಲ್ಲ ನಾವಿಲ್ಲಿ ಅದು ಟೇಸ್ಟನ್ನು ಇನ್ನು ಡಬಲ್ ಮಾಡುತ್ತೆ, ಆ್ಯಡ್ ಮಾಡುತ್ತೆ ಸರ್.